ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ವತಿಯಿಂದ ಪೋಸ್ಟ್ ಮೆಟ್ರಿಕ್ ನಂತರದ ಹಾಸ್ಟೆಲ್ ವಸತಿ ನಿಲಯಗಳಿಗೆ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಲಾಗಿದೆ. ವಿದ್ಯಾಸಿರಿ ಹಣ ಬರಬೇಕಾಗಿತ್ತಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಖಂಡಿತ ಕೂಡ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸೋದು ಇಂಪಾರ್ಟೆಂಟ್. ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಅರ್ಜಿ ಕೂಡ ಕರೆದರೆ. ಸೊ ಈ ಅರ್ಜಿಗೆ ಸಲ್ಲಿಸೋದು ಏನು ಬೆನಿಫಿಟ್ ಏನಪ್ಪ ಅಂದರೆ, ಒಂದು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸಿಗುತ್ತೆ, ಒಂದು ಇಲ್ಲಾಂದರೆ ಅವ್ರಿಗೇನಪ್ಪ ಅಂದರೆ ಆಟೋಮೆಟಿಕ್ಕಾಗಿ ವಿದ್ಯಾಸಿರಿ ಹಣ ನಿಮಗೇನಪ್ಪ ಅಂದರೆ ಪ್ರತಿ ತಿಂಗಳು 2,000 ರೂಪಾಯಿ ಅಂತೇಳಿ 20,000 ರೂಪಾಯಿ ಹಣ ಕೂಡ ನಿಮ್ಮ ಅಕೌಂಟಿಗೆ ಜಮಾ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿದರೆ ಯಾವುದೇ ಕಾರಣ ಕೂಡ ಹಣ ಬರೋದಿಲ್ಲ. ಯಾಕಂದರೆ ಆಲ್ರೆಡಿ ಈಗ ಅವರು ಮೆನ್ಷನ್ ಕೂಡ ಮಾಡಿದ್ದಾರೆ ಏನಪ್ಪ ಅಂದರೆ, ಹಿಂದುಳಿದ ಕಲ್ಯಾಣ ಇಲಾಖೆ ವತಿಯಿಂದ PUC ITI ಡಿಪ್ಲೊಮಾ ವಸತಿ ನಿಲಯಕ್ಕೆ ಅರ್ಜಿ ಆಹ್ವಾನ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಅಡ್ಮಿಷನ್ ತೆಗೆದುಕೊಂಡಿರ್ತಕ್ಕಂಥ 25-26ನೇ ಸಾಲಿನ ITI ಡಿಪ್ಲೊಮಾ PUC ವಿದ್ಯಾರ್ಥಿಗಳಿಗೆ ಹಿಂದುಳಿದ ಕಲ್ಯಾಣ ಇಲಾಖೆ ವತಿಯಿಂದ ಮೆಟ್ರಿಕ್ ನಂತರದ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಹೊಸದಾಗಿ ಅಡ್ಮಿಷನ್ ಬಯಸುವಂಥ ವಿದ್ಯಾರ್ಥಿಗಳಿಗೆ ಕ್ಯಾಟಗರಿ 1, 2A, 2B, 3A, 3B SC ST ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು PUC ITI ಡಿಪ್ಲೊಮಾಗೆ ಅಡ್ಮಿಷನ್ ಮಾಡಿರಬೇಕು. ಅಂಥ ಒಂದು ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಮುಖಾಂತರ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಿಗೆ ಅಡ್ಮಿಷನ್ಗೆ ಏನಪ್ಪ ಅಂದರೆ ಆನ್ಲೈನ್ ಮುಖಾಂತರ ಅರ್ಜಿನ ಕರೆದರೆ. ಸೊ ಹಾಗಾಗಿ ಅರ್ಜಿ ಸಲ್ಲಿಸೋಕ್ಕೆ ಕೊನೆಯ ದಿನಾಂಕವನ್ನು ಜೂನ್ 26, 2025 ಕೂಡ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ತಾಲೂಕುವಾರು ವಿದ್ಯಾರ್ಥಿ ನಿಲಯಗಳ ಪಟ್ಟಿ ಮತ್ತು ಅದರ ಜೊತೆಗೆ ಅವರು ಸಲ್ಲಿಸಬೇಕಾದ ದಾಖಲಾತಿಗಳನ್ನು ನೀವು ವೆಬ್ಸೈಟ್ ಮುಖಾಂತರ ಕೂಡ ಚೆಕ್ ಮಾಡ್ಕೋಬೋದು. ಅದ್ರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಏನಾದ್ರು ತೊಂದರೆಗಳಿದ್ರೆ 8050-770004 770005 ಕೂಡ ಕಾಲ್ ಮಾಡ್ಬೋದು ಅಂತ ಹೇಳಿದರೆ. ಸೊ ಇದ್ರ ಬೆನಿಫಿಟ್ ಏನಪ್ಪ ಅಂದರೆ, ನೀವು ಮೊದಲನೇದಾಗಿ ಅರ್ಜಿ ಸಲ್ಲಿಸಬೇಕಾಗಿತ್ತಂದರೆ ನಿಮಗೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ನೋಡಿದ್ರೆ ಫಸ್ಟಿಗೆ ಒಂದು SSP ಐಡಿನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಪೋಸ್ಟ್ ಮೆಟ್ರಿಕ್ ಇದ್ದರೆ ಪೋಸ್ಟ್ ಮೆಟ್ರಿಕ್, ಪ್ರೀ ಮೆಟ್ರಿಕ್ ಇದ್ದರೆ ಪ್ರೀ ಮೆಟ್ರಿಕ್ನವರು ಒಂದು SSP ಐಡಿನ ಕ್ರಿಯೇಟ್ ಮಾಡಿಕೊಂಡು ನಂತರ ಏನಪ್ಪ ಅಂದರೆ ನಿಮ್ಮ ಮೊಬೈಲ್ ನಂಬರು, ಆಧಾರ್ ಕಾರ್ಡು, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಯಾವ ಕಾಲೇಜಿಗೆ ಅಡ್ಮಿಷನ್ ತೊಗೊಂಡಿದ್ದಾರೆ ಡೀಟೇಲ್ಸು ಕೂಡ ಬೇಕಾಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಅದ್ರ ಜೊತೆಗೆ ನೀವು SSLCನಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ರೆ ಆ ಮಾರ್ಕ್ಸ್ ಕಾರ್ಡ್ ನಂಬರ್ನು ಕೂಡ ಹಾಕಿ ನಿಮ್ಮ ಮೆರಿಟಿಗೆ ಅನುಗುಣವಾಗಿ ನಿಮಗೇನಪ್ಪ ಅಂದರೆ ನಿಮ್ಮ ಪ್ರಿಯಾರಿಟಿ ಯಾವ ಹಾಸ್ಟೆಲಿಗೆ ಎಲ್ಲೆಲ್ಲಿ ಅರ್ಜಿ ಸಲ್ಲಿಸಿದ್ರೆ ಸೊ ಆ ತಾಲೂಕುವಾರು ನಿಮಗೇನಪ್ಪ ಅಂದರೆ ಅರ್ಜಿನ ಕೂಡ ನೀವು ಪ್ರಿಯಾರಿಟಿ ಕೊಟ್ಟಿರ್ತಾರಲ್ಲ, ಅಲ್ಲಿ ಏನಪ್ಪ ಅಂದರೆ ನಿಮ್ಮ ಮೆರಿಟಿಗೆ ಅನುಗುಣವಾಗಿ ಸೆಲೆಕ್ಟ್ ಮಾಡ್ತಾರೆ ಹಾಸ್ಟೆಲ್. ನಂತರ ಏನಪ್ಪ ಅಂದರೆ ನಿಮಗೆ ಅಡ್ಮಿಷನ್ ಸಿಗುತ್ತೆ. ಒಂದು ವೇಳೆ ಹಾಸ್ಟೆಲ್ಗೆ ಸೀಟ್ ಸಿಗದೇ ಇದ್ದರೆ ಪ್ರತಿ ತಿಂಗಳು 2,000 ರೂಪಾಯಿ ಅಂತ ವಿದ್ಯಾರ್ಥಿಗಳಿಂದ 20,000 ರೂಪಾಯಿ ನಿಮ್ಮ ಅಕೌಂಟಿಗೆ ಕೂಡ ಪ್ರತಿ ತಿಂಗಳು ಜಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇನ್ಯಾಕ್ತಾರೆ, ಯಾರ್ಯಾರು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿಲ್ಲ, ವಿದ್ಯಾಸಿರಿ ಸ್ಕಾಲರ್ಶಿಪ್ ಬರಬೇಕಾಗಿತ್ತಂದ್ರೂ ಕೂಡ ನೀವು ಇದಕ್ಕೆ ಕಂಪಲ್ಸರಿಯಾಗಿ ಅರ್ಜಿನ ಸಲ್ಲಿಸಬೇಕು. ಇಲ್ಲಾಂದರೆ ವಿದ್ಯಾಸಿರಿ ಹಣ ಕೂಡ ಬರೋದಿಲ್ಲ. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಿದ್ದೇನೆ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಇದೊಂದು ಅನುಕೂಲ ಆಗಲಿ ಅಂತೇಳಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ರಾಜ್ಯ ವಿದ್ಯಾರ್ಥಿ ನಿಲಯ ಪೋರ್ಟಲ್ ಅಂತಿದೆ, ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಅರ್ಜಿನೂ ಕೂಡ ನೀವು ಸಲ್ಲಿಸ್ಬೋದಾಗಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಯಾರ್ಯಾರು ಅರ್ಜಿ ಸಲ್ಲಿಸಿರೋ ಕೂಡಲೇ ಅಪ್ಲೈ ಅಂತ ಕ್ಲಿಕ್ ಮಾಡಿಕೊಂಡು SSP ID ಇತ್ತಂದರೆ SSP IDನ ಎಂಟ್ರಿ ಮಾಡಿಕೊಂಡು ನಂತರ ಲಾಗಿನ್ ID ಪಾಸ್ವರ್ಡ್ನ ಹಾಕಿ ನೀವೇನಪ್ಪ ಅಂದ್ರೆ ಅರ್ಜಿನ ಸಲ್ಲಿಸ್ಬೋದಾಗಿದೆ. ಸೊ ಸಲ್ಲಿಸೋದಕ್ಕಿಂತ ಮುಂಚೆ ನಿಮಗೆ ಯಾವ್ಯಾವ ಹಾಸ್ಟೆಲ್ಗಳು ನಿಯರ್ ಆಗುತ್ತೆ ಅದರ ಪಟ್ಟಿ ಮಾಡಿಕೊಂಡು ಅಲ್ಲಿ ಪ್ರಿಯಾರಿಟಿ ಕೊಟ್ಟರೆ ಸಾಕು. ನಿಮ್ಮ ಮೆರಿಟಿಗೆ ನಾವು ಪರ್ಸೆಂಟೇಜಿಗೆ ಅನುಗುಣವಾಗಿ ರಿಸರ್ವೇಷನ್ ಅನುಗುಣವಾಗಿ ನಿಮಗೆ ಹಾಸ್ಟೆಲ್ ಕೂಡ ದೊರಕುತ್ತೆ. ಮಾತ್ರ ನೀವು ಅಲ್ಲಿ ಇದ್ದು ಓದ್ಬೋದು. ಇಲ್ಲಾಂದರೆ ನಿಮಗೆ ಏನಪ್ಪ ಅಂದರೆ ಹಾಸ್ಟೆಲ್ ಸಿಗದೇ ಇದ್ದರೆ ನಿಮಗೆ ನಂತರ ನಿಮಗೆ ಅಮೌಂಟು ವಿದ್ಯಾಸಿರಿ ಅಮೌಂಟ್ ಕೂಡ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ಫ್ರೆಂಡ್ಸ್. ಸೊ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಸೊ ಹಾಗಾಗಿ ಈ ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.